ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ನಾನು 8ನೇ ಅಧ್ಯಾಯದೊಳಗೆ ಪ್ರಮುಖ ಅಂಶಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಮ್ಮ ಮುಂದೆ ಇಡಕತ್ತೀನಿ ರೀ. ಈ ಪ್ರಶ್ನೆ ಬರೆದು ಉತ್ತರ ಹೇಳಕತ್ತಿಲ್ಲ ರೀ, ನೇರವಾಗಿ ಇಂಥ ಪಾಯಿಂಟ್ ಇಂಪಾರ್ಟೆಂಟ್ ಅದ ಅಂಥೇಳಿ ಏನು ಮಾಡ್ತೀನಿರಪ್ಪ ಅಂತಂದ್ರೆ ಹೇಳ್ಕೊಂತ ಹೊಂಟೀನಿ. ಈಗ 8ನೇ ಪಾಠದ ಹೆಸರು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬರ್ತದೆ ರೀ. ಇದ್ರೊಳಗೆ 1 ಮಾರ್ಕ್ಸಿನೂ ಮತ್ತು 2 ಮಾರ್ಕ್ಸಿನೂ ಪ್ರಶ್ನೆ ಭಾಳ ಬರ್ತಾವೆ. ಹಾಗಾಗಿರೋದ್ರಿಂದ ಇದ್ರ ಕಡೆ ನಾವೇನು ಮಾಡೋಣ್ರಿ, ಒತ್ತು ಕೊಟ್ಟ ನೋಡೋಣ್ರಿ. ಈಗ ಜರ್ಮಿ ಬ್ಯಾಂಥಮ್ ಇವ ಏನು ಮಾಡಿದ್ರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಪದ ಫಸ್ಟ್ ಟೈಮ್ ಬಳಕೆ ಮಾಡಿದರು. ಅಂದ್ರೆ ಅಂತಾರಾಷ್ಟ್ರೀಯ ಅನ್ನುವಂತಹ ಪದವನ್ನು ಜರ್ಮಿ ಬ್ಯಾಂಥಮ್ ಅವರು ಪ್ರಥಮ ಬಾರಿಗೆ ಬಳಕೆ ಮಾಡಿದರು. ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಪದ ಬಳಕೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಅವಾಗ ಉತ್ತರ ಜರ್ಮಿ ಬೆಂಥಮ್ ಅಂತ ನಾವು ಏನು ಮಾಡಬೇಕಾಗ್ತದೆ, ಉತ್ತರ ಕೊಡಬೇಕಾಗ್ತದೆ. ಇನ್ನು ಜೀನ್ ಬೋಡಿನ್ರವರ ಕೃತಿ ಯಾವುದು ಅಂತ ಕೇಳ್ಬೋದು, ಅಥವಾ ದಿ ರಿಪಬ್ಲಿಕಾ ಬರೆದವರು ಯಾರು ಅಂತಲೂ ಕೇಳ್ಬೋದು. ಈಗ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ, ದಿ ರಿಪಬ್ಲಿಕ್ ಅಂತೇಳಿ ಈಗಾಗಲೇ ಅಲ್ಲೇ ಪ್ಲೇಟೊಂದು ಅದ, ಇದೇನ್ರಿ ಇವ್ರು ಮತ್ತೆ ಹಿಂಗೆ ಹೇಳಕತ್ತಾರ ಅಂತ ಅನ್ಬೇಡ್ರಿ. ದಿ ರಿಪಬ್ಲಿಕ್ ಐತೆ ನೋಡ್ರಿ, ಕ ಕೊನೆಗೆ ಉಚ್ಚಾರ ಆಯಿತು ಅಂತಂದ್ರೆ ಅದು ಪ್ಲೇಟೋನ್ರಿ. ಅದು ಕಾ ಅಂದ್ರೆ ದಿ ರಿಪಬ್ಲಿಕಾ ಅನ್ನುವಂಥ ಪುಸ್ತಕದ ಹೆಸರು ಬಂತಪ್ಪ ಅಂತಂದ್ರೆ ಜೀನ್ ಬೋಡಿನ್ದು ಅಂತ. ಅದು ಆ್ಯಕ್ಚುಲಿ 6 books ಆನ್ ದಿ ರಿಪಬ್ಲಿಕಾ ಅಂತದ ರೀ. ಆದ್ರೆ ಅದನ್ನು ಹೆಂಗೆ ಉಚ್ಚಾರ ಮಾಡಿದ್ರಪ್ಪ ಅಂತ, ಹೆಂಗೆ ಬಳಕೆ ಮಾಡಿದ್ರಪ್ಪ ಅಂತಂದ್ರೆ ದಿ ರಿಪಬ್ಲಿಕಾ ಅಂತ. ಇದು ಪ್ರಕಟಣೆಗೊಂಡಿದ್ದು 1576ರಲ್ಲಿ, ಅಂದರೆ 1576ರೊಳಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು ಬರೆದು ಪ್ರಕಟಣೆ ಮಾಡಿದರು ಅಂತ. ಅಂದ್ರೆ ಜರ್ಮಿ ಬೆಂಥಮ್ ಅವರ ಈ ಕೃತಿ ಯಾವುದು ಅಂತ ಕೇಳಿದ್ರೆ 6 books ಆನ್ ದಿ ರಿಪಬ್ಲಿಕಾ ಅಥವಾ ದಿ ರಿಪಬ್ಲಿಕಾ ಅಂತಲೂ ನಾವೇನು ಮಾಡ್ಬೋದು, ಕರಿಬೋದು. ಇನ್ನು ಮೂರನೇದ್ದು ರಾಷ್ಟ್ರಾಧಿಪತ್ಯ ಎಂದರೇನು ಅಂತ ಕೇಳ್ಬೋದು. ಅದಕ್ಕೆ ಧ್ರುವೀಕರಣ ಅಂತ ಉತ್ತರ ಕೊಡೋದ್ರಿ. ಅಂದರೆ ಒಂದೇ ಇದಕ್ಕೆ ಸಂಬಂಧಿಸಿದಂಗೆ ಮ್ಯಾಚ್ ದ ಫಾಲೋಯಿಂಗ್ ಆಗಲಿ ಅಥವಾ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟಿದ್ದಾದ್ರೆ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ಅಂದರೆ ರಾಷ್ಟ್ರಾಧಿಪತ್ಯಕ್ಕೆ ಧ್ರುವೀಕರಣ ಅಂತ ಕರೀತಾರ ಅಂತ. ಇನ್ನು ವೆಸ್ಟ್ ಫಾಲಿಯಾ ಒಪ್ಪಂದ ಇದು ಯಾವಾಗಾಯಿತು, ಅಥವಾ ಯುಟ್ರಿಚ್ ಒಪ್ಪಂದ ಯಾವಾಗಾಯಿತು ಅಂತ ಕೇಳ್ತಾರೆ. ಇಲ್ಲೇ ಯುಟ್ರಿಚ್ ಒಪ್ಪಂದ ಆದದ್ದು ಯಾವಾಗಪ್ಪ ಅಂತಂದ್ರೆ 1648ರೊಳಗೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಇನ್ನು ಲೀಗ್ ಆಫ್ ನೇಷನ್ಸ್ ಅಂತದ ರೀ, ಅದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 1920, ಅಂದರೆ 1920 ಅಂತ ಹೇಳ್ತಾರೆ ರೀ. ಇನ್ನು ಅದೇ ರೀತಿಯಾಗಿ ಲೀಗ್ ಆಫ್ ನೇಷನ್ಸ್ನ ಶಿಲ್ಪಿ ಯಾರು ಅಂತ ಕೇಳ್ತಾರೆ. ಅವಾಗ ವುಡ್ರೋ ವಿಲ್ಸನ್ ಅಂತ ನಾವು ಸ್ಪಷ್ಟವಾಗಿ ಬರಿಬೇಕ್ರಿ. ಇನ್ನು ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂತು ಅಂತಂದ್ರೆ 24 ಅಕ್ಟೋಬರ್ 1945. ಎಲ್ಲಿಪ್ಪ ಅಂತಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರೀ, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಅಂತ. ಇನ್ನು ವಿಶ್ವಸಂಸ್ಥೆಗೆ ಸಂಬಂಧಿಸಿದಂಗೆ ಕಚೇರಿ ಎಲ್ಲೈತಿ ಅಂತ ಕೇಳಿದ್ದಾದ್ರೆ ನ್ಯೂಯಾರ್ಕ್ ಒಳಗದ ಅನ್ನುವಂಥದ್ದನ್ನು ನಾವು ಹೇಳಬೇಕು. ಇನ್ನು ಅದೇ ರೀತಿಯಾಗಿ ವಿಶ್ವಸಂಸ್ಥೆಯೊಳಗೆ ಬಳಸುವಂಥ ಭಾಷೆಗಳು ಎಷ್ಟು ಅದಾವಪ್ಪ ಅಂತಂದ್ರೆ ಅವು 6. ಇನ್ನು ನಾವು ಯಾವಪ್ಪ ಅಂತಂದ್ರೆ ಮೊದಲನೇದು ಚೈನೀಸು, ಎರಡನೇದು ಇಂಗ್ಲೀಷ, ಮೂರನೇದು ಫ್ರೆಂಚ, ನಾಲ್ಕನೇದು ರಷ್ಯನ್, ಐದನೇದು ಸ್ಪ್ಯಾನಿಷ್, ಆರನೇದು ಅರೇಬಿಕ್ ಅಂತ. ಇವು 6 ಭಾಷೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಕೆ ಮಾಡ್ತಾರೆ. ಇನ್ನು ವಿಶ್ವಸಂಸ್ಥೆಯೊಳಗೆ ಮೂಲತಃ ಸದಸ್ಯರ ಸಂಖ್ಯೆ 51 ಇತ್ತು. ಈಗ ಅದು ಎಷ್ಟಾಗ್ಯದಪ್ಪ ಅಂತಂದ್ರೆ 193 ಆಗ್ಯದ. ಅದನ್ನು ತಿಳ್ಕೊಬೇಕು. ಮೂಲ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 51 ಅಂತ ಹೇಳಿದ್ರಿ. ಈಗ ಸದ್ಯ ಎಷ್ಟೈತಿ ಪ್ರಸ್ತುತ ಅಂತ ಕೇಳಿದ್ದಾದ್ರೆ 193 ಅಂತ ಹೇಳೋದ್ರಿ. ಇನ್ನು ವಿಶ್ವಸಂಸ್ಥೆಗೆ ಸಂಬಂಧಿಸಿದಂಗೆ 6 ಅಂಗಗಳಿದಾವ್ರಿ. ಎಷ್ಟು ಅಂಗ ಅಂತ ಕೇಳಿದ್ರೆ 6 ಅಂತ ಹೇಳ್ಬೇಕ್ರಿ. ಅವು ಯಾವುವು ಅಂತ ಕೇಳಿದ್ದಾದ್ರೆ ಅದನ್ನು ಹೇಳ್ತಾ ಹೋಗ್ತೀನಿ ರೀ. ಮೊದಲನೇದು ಸಾಮಾನ್ಯ ಸಭೆ ರೀ, ಎರಡನೇದು ಭದ್ರತಾ ಮಂಡಳಿ, ಮತ್ತು ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಮತ್ತು ನಾಲ್ಕನೇದು ಧರ್ಮದರ್ಶಿ ಸಮಿತಿ ಅಂತ, ಐದನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ. ಈ ರೀತಿಯಾಗಿ ಅಲ್ಲೇನಪ್ಪ ಅಂತಂದ್ರೆ ಈ ಒಂದು ವಿಶ್ವಸಂಸ್ಥೆಗೆ ಸಂಬಂಧಿಸಿದಂಗೆ ಅಂಗಗಳು ಬರ್ತಾ ಇದ್ದಾವೆ. ಇನ್ನು ಸಾಮಾನ್ಯ ಸಭೆ ಅಂದ್ರೆ ವಿಶ್ವದ ಶಾಸಕಾಂಗ,
ಹೆಂಗೆ ದೇಶಕ್ಕೆ ಸಂಬಂಧಿಸಿದಂಗೆ ಪಾರ್ಲಿಮೆಂಟ್ ಅಂದ್ರೆ ಶಾಸಕಾಂಗ ಇರ್ತದೆ ನೋಡ್ರಿ, ಹಂಗೆ ವಿಶ್ವಕ್ಕೆ ಸಂಬಂಧಿಸಿದಂಗೆ ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಅದು ಯಾವುದಪ್ಪ ಅಂತಂದ್ರೆ ಸಾಮಾನ್ಯ ಸಭೆ. ಇನ್ನು ಎರಡನೇದು ಭದ್ರತಾ ಮಂಡಳಿ, ಇದು ಕಾರ್ಯಾಂಗ ರೀ. ಅದು ಹೆಂಗೆ ಶಾಸಕಾಂಗ ಆಯಿತು ಹಂಗೆ ಇದು ಸಹಿತೇನ್ರಿ ಕಾರ್ಯಾಂಗ. ಇದ್ರೊಳಗೆ 15 ಸದಸ್ಯ ರಾಷ್ಟ್ರಗಳಿದಾವೆ ರೀ. ಅದ್ರಾಗ 5 ಖಾಯಂ ರಾಷ್ಟ್ರ ಅದಾವೆ ರೀ. ಅವು ಯಾವಪ್ಪ ಅಂತಂದ್ರೆ ಬ್ರಿಟನ್, ಅಮೇರಿಕಾ, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ನಿಮ್ಗೆ ಪರೀಕ್ಷೆ ಒಳಗೆ 1 ಅಂಕಕ್ಕಾಗಿ ಪ್ರಶ್ನೆ ಯಾವ ಥರ ಕೇಳ್ತಾರಪ್ಪ ಅಂತಂದ್ರೆ ಈ ಖಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಹೇಳ್ರಿ ಅಂತ ಇಲ್ಲಿ ಹೇಳ್ತಾರೆ. ಅವಾಗ ಇವು ಹೆಸರು ಹೇಳ್ಬೇಕ್ರಿ. ಬ್ರಿಟನ್, ಅಮೇರಿಕಾ, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ ಅಂತ ಹೇಳ್ಬೇಕ್ರಿ. ಇವರಿಗೆ ಸ್ಪೆಷಲ್ಲಾಗಿ ವಿಟೋ ಪವರ್ ಇರ್ತದೆ ರೀ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ವಿಟೋ ಪವರ್ ಇರುವಂಥ ರಾಷ್ಟ್ರಗಳನ್ನು ಹೆಸರಿಸ್ರಿ ಅಂತಂದ್ರು ನೀವು ಹೇಳಬೇಕು. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲೈತಿ ಅಂತ ಕೇಳಿದ್ದಾದ್ರೆ ಅದು ಹೇಗೆ ಒಳಗದ ಅಂತ. ಇನ್ನು ಅದರ ಸದಸ್ಯರ ಸಂಖ್ಯೆ ಎಷ್ಟದಪ್ಪ ಅಂತಂದ್ರೆ 15. ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರ ಸಂಖ್ಯೆ 15. ಅದೆಲ್ಲೈತಪ್ಪ ಅಂತಂದ್ರೆ ಹೇಗೆ ಒಳಗೆ. ಇನ್ನು ಇವ್ರ ಅಧಿಕಾರ ಅವಧಿ ಎಷ್ಟಪ್ಪ ಅಂತಂದ್ರೆ 9 ವರ್ಷ ಅಂತ ನಾವೇನು ಮಾಡ್ಕೊಳ್ಬೇಕು, ಬರಿಬೇಕಾಗ್ತದೆ. ಇನ್ನು ಪಲಾವ್, ಇದು ದೇಶ ರೀ. ದೇಶದ ಹೆಸರು ತಿನ್ನೋದಲ್ರಿ ಪಲಾವ್. ಮತ್ತು ಇದು ಪಲಾವ್ ಅನ್ನುವಂಥ ದೇಶ ಯಾವಾಗ ಸ್ವತಂತ್ರ ಆಯಿತು ಅಂತ ಕೇಳ್ತಾರೆ ರೀ. ಉತ್ತರ ಏನು ಮಾಡ್ಬೇಕಪ್ಪ ಅಂತಂದ್ರೆ 1994 ಅಂದ್ರೆ 1994 ಒಳಗೆ ಸ್ವತಂತ್ರ ಗಣರಾಜ್ಯ ಅಂತ ಘೋಷಣೆ ಮಾಡ್ಕೊಂಡದ ರೀ. ಇನ್ನು ಭಾರತಕ್ಕೆ ಸಂಬಂಧಿಸಿದಂಗೆ ವಿಶ್ವಸಂಸ್ಥೆಯೊಳಗೆ ರಚನೆ ಮಾಡಲಿಕ್ಕೆ ಸಹಿ ಯಾವಾಗ ಹಾಕಿದಾರಪ್ಪ ಅಂತಂದಿದ್ದಾದ್ರೆ ಜನವರಿ 1, 1942 ಅಂತ. ಅದನ್ನು ಸಹಿತ ನಾವೇನು ಮಾಡಬೇಕು, ಬರಿಬೇಕಾಗ್ತದೆ. ಇನ್ನು ಈಗಾಗಲೇ ಮೊನ್ನೆ ಸರಿ ನಾನು ಹೇಳಿದ್ದೀನಿ, ಮಾನವ ಹಕ್ಕುಗಳ ಘೋಷಣೆ ಡಿಸೆಂಬರ್ 10, 1948 ಘೋಷಣೆ ಆಗಿದೆ ಅಂತ. ಇನ್ನು ಭಾರತದಲ್ಲಿ ಮಾನವ ಹಕ್ಕುಗಳ ಆಯೋಗ 1990ರಲ್ಲಿ 93ರಲ್ಲಿ ಸ್ಥಾಪನೆ ಆಯಿತು ಅಂತ ಇಲ್ಲಿ ಹೇಳ್ತಾರೆ. NHRC ಅಂತ 92-93 ಒಳಗದು. ಆ್ಯಕ್ಚುಲಿ ಆಸಿಯಾನ್ ಇದು ಯಾವಾಗ ಆರಂಭ ಆಯಿತು, ಎಲ್ಲಿ ಆಯಿತು, ಅಸ್ತಿತ್ವದಲ್ಲಿ ಎಲ್ಲಿ ಬಂತು ಅಂತ ಕೇಳಿದ್ದಾದ್ರೆ 8 ಆಗಸ್ಟ್ 1967 ಅಸ್ತಿತ್ವಕ್ಕೆ ಬಂದದ ರೀ. ಎಲ್ಲಿಪ್ಪ ಅಂತಂದ್ರೆ ಥೈಲ್ಯಾಂಡ್ನೊಳಗೆ ಬ್ಯಾಂಕಾಕ್ ಅಂತದ ರೀ. ಅಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಈ ಒಂದು ಆಸಿಯಾನ್ ಇದು ಸ್ಥಾಪನೆ ಆಯಿತು ಅಂತ ಹೇಳಬೇಕು. ಇನ್ನು ಉದಾರೀಕರಣದ ನೀತಿ ನಮ್ಮ ದೇಶದೊಳಗೆ ಯಾವಾಗ ಬಂದದಪ್ಪ ಅಂತಂದ್ರೆ 1990 ಅಂದರೆ 1990 ಆಗ್ಯದ. ಇನ್ನು ಸಿಮ್ಲಾ ಒಪ್ಪಂದ ಯಾವಾಗಾಯಿತು ಅಂತ ಕೇಳಿದ್ದಾದ್ರೆ 1972 ಅಂದರೆ 1972 ಅಂತ ನಾವು ಹೇಳಬೇಕಾಗ್ತದೆ. ಇನ್ನು ಬಾಂಗ್ಲಾದೇಶದ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾದ್ರೆ ಜಿಯಾ ಉರ್ ರೆಹಮಾನ್. ನೆನ್ಪಿಟ್ಕೊಳ್ರಿ, AR ರೆಹಮಾನ್ ಅಲ್ಲ, ಯಾರ್ರಿ, ಜಿಯಾ ಉರ್ ರೆಹಮಾನ್. ನಿಮ್ಗೆ ಜಿಯಾ ಉರ್ ಎರಡು ನೆನಪಾಗಲಿಲ್ಲಪ್ಪ ಅಂದ್ರೆ ರೆಹಮಾನ್ ಅಟ್ಲೀಸ್ಟ್ ನೀವೇನು ಮಾಡ್ಕೊಳ್ರಿ, ನೆನಪ ಇಟ್ಕೊಳ್ರಿ. ಒಟ್ಟಾರೆ ನಿಮ್ಗೆ ಜಿಯಾ ಉರ್ ರೆಹಮಾನ್ ಅನ್ನುವಂಥದ್ದು ನೆನಪಿರಲಿ. ಇದು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದಂಗೆ ಅಧ್ಯಕ್ಷೀಯ ಸ್ಥಾನವನ್ನು ಪಡ್ಕೊಂಡಂತಹ ವ್ಯಕ್ತಿ. ಇನ್ನು ಸಾರ್ಕ್ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಕೇಳಿದ್ದಾದ್ರೆ ನೇಪಾಳದೊಳಗೆ ಕಠ್ಮಂಡು ಅಂತದ ರೀ, ಅಲ್ಲದ. ಇನ್ನು ಸಾರ್ಕ್ ಅಂದ್ರೆ ಏನಪ್ಪ ಅಂತ, ಸಾರ್ಕ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಹೇಳ್ತಾರೆ. ಇನ್ನು ಬ್ರಿಕ್ಸ್ ಒಳಗೆ ಎಷ್ಟು ರಾಷ್ಟ್ರಗಳದಾವಪ್ಪ ಅಂತಂದ್ರೆ 5 ಅದಾವ್ರಿ. ಅವು ಯಾವಪ್ಪ ಅಂತಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇಷ್ಟು ದೇಶಗಳು ಯಾವುದ್ರಲ್ಲಿದಪ್ಪ ಅಂತಂದ್ರೆ ಬ್ರಿಕ್ಸ್ ಒಳಗದ. ಅದು ನಿಮಗೆ ಬ್ರಿಕ್ಸ್ ಒಂದು ವಿಶ್ಲೇಷಣೆ ಮಾಡಿರಿ ಅಥವಾ ವಿಸ್ತರಿಸಿ ಅಂತಲೂ ಕೊಡ್ತಾರೆ. ಆ ಟೈಮ್ನೊಳಗೆ ಇಂಥದ್ದೊಂದು ಬರ್ತದೆ. ಅಂದ್ರೆ ನಾನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇವತ್ತಿರೋದ್ರಿಂದ ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ನಿಮಗೆ ವಿಡಿಯೋ ತಪ್ಪಿಸ್ಬಾರ್ದು ಅಂಥೇಳಿ ಶ್ರಮಪಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಂಜಾನೆ ವರ್ಕಿಂಗ್ ವುಮನ್ ಆಗಿರೋದ್ರಿಂದ CET ಪರೀಕ್ಷೆ ಮುಗಿಸ್ಕೊಂಡು ಬಂದೀವಿ. ಈಗ ಟೈಮ್ ಸಿಕ್ಕದ. ಹಾಗಾಗಿರೋದ್ರಿಂದ ಎಲ್ಲ ಕ್ವಶನ್ ಹೇಳಿ ಮತ್ತು ಉತ್ತರ ಹೇಳೋದ್ರೊಳಗೆ ಟೈಮ್ ಆಗ್ತದೆ ಅನ್ನೋ ಕಾರಣಕ್ಕೆ ನಿಮಗೆ ಇಂಪಾರ್ಟೆಂಟ್ ಇವೇ ಅದಾವ ಅಂತ ಹೇಳಲಿಕ್ಕೆ ಅಂತ ನನಗೆ ಬೇಕಾಗಿತ್ತು. ಅದಕ್ಕೆ ನಾ ಮಾಡೀನಿ. ತಪ್ಪು ತಿಳಿಬೇಡ್ರಿ. ಆದರೆ ಕರೆಕ್ಟಾಗಿ ಇವು ನೋಡ್ಕೊಂಡು ಹೋಗ್ರಿ. ಯಾಕಪ್ಪ ಅಂತಂದ್ರೆ 8ನೇ ಚಾಪ್ಟರ್ 9ನೇ ಚಾಪ್ಟರ್ದೊಳಗೆ 1 ಮಾರ್ಕ್ಸು ಮತ್ತು 2 ಮಾರ್ಕ್ಸಿನ ಕ್ವಶನ್ಸು ಬರ್ತಾವೆ ಭಾಳ. ಹಾಗಾಗಿರೋದ್ರಿಂದ ಇದ್ರ ಕಡೆ ಲಕ್ಷ್ಯ ಕೊಡ್ರಿ. ಈಗಾಗಲೇ ಇಷ್ಟು ಕೇಳಿದ್ದಕ್ಕೆ ಧನ್ಯವಾದಗಳು.
ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ನು ಮಾಡಿರಿ. ನಾ ಮಾಡಿದ ವಿಡಿಯೋ ನಮಗೆ ತಲುಪಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ನಾ ಯಾವಾಗ ಹಾಕ್ತೀನಿಲ್ಲ ಇಮ್ಮಿಡಿಯೇಟಾಗಿ ಬಂದು ನಿಮಗೆ ಮುಟ್ಟಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಅಷ್ಟೇ, ಮತ್ತೊಂದೇನೂ ಇಲ್ಲ. ಓಕೆ, ಧನ್ಯವಾದಗಳು.